ಉಚ್ಚಾಟಿತ ಬಿಜೆಪಿಯ ಮಾಜಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಮಾಧ್ಯಮ ಮುಂದೆ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ವಿಜೇಂದ್ರ ಜೊತೆಗೆ ಇರ್ತಕ್ಕಂಥವರೆಲ್ಲ ಕಳ್ಳರು ಅನ್ನುವ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಈ ಹೇಳಿಕೆಯ ವಿರುದ್ಧ ರಚ್ಚಿಗೆದ್ದಿರ್ತಕ್ಕಂಥ BS ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಭಿಮಾನಿಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಒಂದು ಪ್ರಮುಖವಾದ ಸವಾಲನ್ನ ಹಾಕಿದ್ದಾರೆ. ಹೌದು ಸ್ನೇಹಿತರೆ, BY ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ದಿನದಿಂದನೂ ಕೂಡ ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇರತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದೀಗ BS ಯಡಿಯೂರಪ್ಪ ಅವರ ಅಭಿಮಾನಿಗಳು ಹಾಗೂ ವಿಜೇಂದ್ರ ಅವರ ಹಿಂಬಾಲಕರು ಪ್ರಮುಖವಾದ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಸವಾಲನ್ನು ಹಾಕೋದ್ರ ಮೂಲಕ ಇದೀಗ ನಿಮಗೆ ತಾಕತ್ತು ಅನ್ನೋದಿದ್ರೆ ಈ ಸವಾಲನ್ನು ಸ್ವೀಕರಿಸ್ತೀವಿ ಅಂತಕ್ಕಂಥ ಒಂದು ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅಭಿಮಾನಿಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ್ಯಾವು, ಅವರು ಹಾಕಿರ್ತಕ್ಕಂಥ ಸವಾಲೇನು, ನಿಜಕ್ಕೂ ಕೂಡ ಯತ್ನಾಳ್ ಈ ಯಡಿಯೂರಪ್ಪ ಅಭಿಮಾನಿಗಳ ಒಂದು ಸವಾಲನ್ನ ಸ್ವೀಕರಿಸ್ತಾರ, ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಯಾಗಿ ಬಿಜೆಪಿಯ ಮಾಜಿ ನಾಯಕ. ಆದರೂ ಕೂಡ ಬಿಜೆಪಿ ಬಗ್ಗೆ ಮಾತಾಡೋದನ್ನು ಈ ಕ್ಷಣಕ್ಕೂ ಬಿಟ್ಟಿಲ್ಲ. ನಿನ್ನೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಹೇಳ್ತಾರೆ, ಒಂದು ವೇಳೆ BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮರು ನೇಮಕ ಮಾಡಿದ್ದೆ ಆದ್ರೆ ನಾನು ಹೊಸ ಪಕ್ಷವನ್ನ ಕಟ್ತೀನಿ, ವಿಜೇಂದ್ರ ಜೊತೆಗೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಳ್ಳರು ಅನ್ನುವ ಒಂದು ಹೇಳಿಕೆಯನ್ನ ಕೊಟ್ಟರು. ಇದೀಗ ಈ ಹೇಳಿಕೆಯ ವಿರುದ್ಧ ಸಿಡಿದೆದ್ದಿರ್ತಕ್ಕಂಥ ವಿಜೇಂದ್ರ ಅಭಿಮಾನಿಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ಬಿಜೆಪಿಯ ರಾಜ್ಯಾಧ್ಯಕ್ಷರ ಹುದ್ದೆಗೆ ಸಂಬಂಧಪಟ್ಟಂತೆ ಮಾತಾಡೋದಿಕ್ಕೆ ನೀವ್ಯಾರು? ನಿಮಗೂ ಬಿಜೆಪಿಗೂ ಏನ್ ಸಂಬಂಧ ಇದೆ? ಅದೇ ರೀತಿ ಯಡಿಯೂರಪ್ಪನವರ ಹಾಗೂ ವಿಜೇಂದ್ರ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಮಾತಾಡ್ತಕ್ಕಂಥ ನೀವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರದ ನಿಮ್ಮದೇ ಒಂದು ಮತಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಯಾಕೆ ಲೀಡನ್ನ ಕೊಡಿಸ್ಲಿಲ್ಲ? ಈ ರೀತಿ ಅನೇಕ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಏನು ಒಂದು ಹೊಸ ಪಕ್ಷವನ್ನ ಕಟ್ತೀನಿ, ಆ ಮೂಲಕ 224 ಕ್ಷೇತ್ರಗಳಿಗೂ ಅಭ್ಯರ್ಥಿಯನ್ನ ಹಾಕ್ತೀನಿ ಅನ್ನುವ ಹೇಳಿಕೆಯನ್ನ ಯತ್ನಾಳ್ ಕೊಟ್ಟಿದ್ರು. ಇದಕ್ಕೂ ಕೂಡ ವಿಜೇಂದ್ರ ಅಭಿಮಾನಿಗಳು ಸವಾಲನ್ನ ಹಾಕಿದ್ದಾರೆ. ನಿಮಗೆ ಹೊಸ ಪಕ್ಷ ಕಟ್ಟೋದು ಬೇಡ ಅಂತ ಹೇಳಿರೋರು ಯಾರು? ನಿಮಗೆ ತಾಕತ್ತು ಅನ್ನೋದಿದ್ರೆ ಹೊಸ ಪಕ್ಷವನ್ನ ಕಟ್ರಿ ಅನ್ನುವ ಒಂದು ಸವಾಲನ್ನ ಹಾಕೋದ್ರ ಮೂಲಕ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಿರುಗೇಟು ಕೊಡ್ತಕ್ಕಂಥ ಪ್ರಯತ್ನಕ್ಕೆ ವಿಜೇಂದ್ರ ಅಭಿಮಾನಿಗಳು ಕೈ ಹಾಕಿದ್ದಾರೆ. ಅದಷ್ಟೇ ಅಲ್ಲದೆ, ನೀರಿಗೆ ನಿಜವಾಗ್ಲೂ ಕೂಡ ತಾಕತ್ತು ಅನ್ನೋದಿದ್ರೆ ತಕ್ಷಣಕ್ಕೆ ಏನು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದೀರಾ, ಆ ಕಾರಣಕ್ಕೆ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ವಿಜಯಪುರ ನಗರ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿ ಗೆದ್ದು ತೋರಿಸಿ ಅನ್ನುವ ಸವಾಲನ್ನ ಹಾಕೋದ್ರ ಮೂಲಕ ಇದೀಗ ಯತ್ನಾಳ್ ಅವರನ್ನ ಕೆಣಕ್ತಕ್ಕಂಥ ಪ್ರಯತ್ನಕ್ಕೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅಭಿಮಾನಿಗಳು ಕೈ ಹಾಕಿದ್ದಾರೆ. ಸ್ನೇಹಿತರೆ, ಏನು ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರನ ಜೊತೆಗೆ ಇರ್ತಕ್ಕಂಥವರೆಲ್ಲ ಕಳ್ಳರು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೂ ಕೂಡ ಬಿಜೆಪಿಯ ಕಾರ್ಯಕರ್ತರು, ಅದರಲ್ಲೂ ವಿಜೇಂದ್ರ ಅಭಿಮಾನಿಗಳು ಒಂದು ಪ್ರಮುಖವಾದ ಅಂಶವನ್ನ ಪ್ರಸ್ತಾಪಿಸೋದ್ರ ಮೂಲಕ ನಿನ್ ಜೊತೆಗೆ ಇರ್ತಕ್ಕಂಥವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಈ ಯತ್ನಾಳ್ ಅವರಿಗೆ ಹಾಕಿದ್ದಾರೆ. ನಿನ್ನ ತಂಡದಲ್ಲಿರ್ತಕ್ಕಂಥ ಪ್ರಮುಖ 3 ನಾಯಕರು ದೊಡ್ಡ ಕಾಮ ಪಿಶಾಚಿಗಳು ಅನ್ನುವ ಒಂದು ಅಂಶವನ್ನು ಪ್ರಸ್ತಾಪಿಸೋದ್ರ ಮೂಲಕ ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಹಾಗೂ ರಮೇಶ್ ಜಾರಕಿಹೊಳಿ ಅಂತಹ ಕಾಮಾಂಧರನ್ನ ನೀವು ಜೊತೆಗಿಟ್ಕೊಂಡು ಇನ್ನೊಬ್ಬರ ಬಗ್ಗೆ ಅವ್ರ ಜೊತೆಗಿರ್ತಕ್ಕಂಥವ್ರು ಕಳ್ಳರು ಅನ್ನುವ ಪ್ರಶ್ನೆಯನ್ನು ಹಾಕ್ತೀರಾ ಅನ್ನುವ ಮಾತನ್ನ ಇದೀಗ ಸವಾಲಾಗಿ ಎಸೆಯುವ ಮೂಲಕ ಯತ್ನಾಳ್ ಅವರಿಗೆ ಇರ್ಸು ಮುರ್ಸು ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ ಏನು ಪ್ರಮುಖ ಕಾರಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತು. ಅರವಿಂದ್ ಲಿಂಬಾವಳಿ ಅವರ ವಿರುದ್ಧ ಸಲಿಂಗ ಕಾಮದ ಒಂದು ಆರೋಪ ಇತ್ತು. ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಒಂದು ಬಹುದೊಡ್ಡ ಮಟ್ಟದ ಲೈಂಗಿಕ ಆರೋಪ ಕೇಳಿ ಬಂದಿದ್ದಂತಹ ಸಂದರ್ಭದಲ್ಲಿ ಅವರು ತಮ್ಮ ಮಂತ್ರಿ ಸ್ಥಾನವನ್ನು ಕೂಡ ಕಳೆದುಕೊಂಡಿದ್ರು. ಇನ್ನೊಂದು ಕಡೆ ಮೈಸೂರು ಕೊಡಗೆ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ವಿರುದ್ಧವೂ ಕೂಡ ಯಾರೋ ಯುವತಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಅಶ್ಲೀಲವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಆ ಒಂದು ಸಂದರ್ಭದಲ್ಲಿ ಅವರ ಆಡಿಯೋ ಮತ್ತು ವಿಡಿಯೋಗಳು ಸಾಕಷ್ಟು ಆ ಭಾಗದಲ್ಲಿ ಹರಿದಾಡಿದ್ವು. ಇಂಥ ಕಾಮಾಂಧರನ್ನ ನಿಮ್ಮ ಜೊತೆಗೆ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ನೀವು ಮಾತಾಡ್ತೀರಾ ಅನ್ನುವ ಸವಾಲನ್ನು ಹಾಕೋದ್ರ ಮೂಲಕ
ನೀವು ಪಕ್ಷ ಕಟ್ಟೋದಕ್ಕೆ ಯಾರು ಕೂಡ ನಿಮ್ಮನ್ನು ತಡೆದಿಲ್ಲ. ಬಿಜೆಪಿಗೂ ನಿಮಗೂ ಸಂಬಂಧನೇ ಇಲ್ಲ. ಬಿಜೆಪಿಯ ಬಗ್ಗೆ ನೀವು ಮಾತಾಡೋಕ್ಕೆ ಯಾರು ಅಂತ ಪ್ರಶ್ನೆಯನ್ನು ಹಾಕೋದ್ರ ಮೂಲಕ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ತಾಕತ್ತಿಗೂ ಕೂಡ ಸವಾಲನ್ನ ಯಡಿಯೂರಪ್ಪ ಬೆಂಬಲಿಗರು ಹಾಕಿದ್ದಾರೆ. ನಿಮಗೆ ನಿಜವಾಗ್ಲೂ ತಾಕತ್ತು ಅನ್ನೋದೇ ಇದ್ರೆ ತಕ್ಷಣಕ್ಕೆ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸಿ ಗೆದ್ದು ಬರ್ರಿ, ಆಗ ನಿಮ್ಮ ತಾಕತ್ತನ್ನು ನಾವು ಒಪ್ಕೊಳ್ತೀವಿ ಅನ್ನುವ ಒಂದು ಸವಾಲನ್ನು ಹಾಕೋದ್ರ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದೀಗ ಓಪನ್ ಚಾಲೆಂಜ್ ಅನ್ನ BSY ಅಭಿಮಾನಿಗಳು ಹಾಕಿದ್ದಾರೆ. ಸ್ನೇಹಿತರೆ, ಏನು ಪದೇ ಪದೇ ಬಿಜೆಪಿಯ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಕೂಡ ಯತ್ನಾಳ್ ಅವರಿಗೆ BSY ಅಭಿಮಾನಿಗಳು ನಿಮಗೂ ಬಿಜೆಪಿ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಆಧಾರ ರಹಿತ ಆರೋಪಗಳಿಗೆ ತಿರುಗೇಟನ್ನು ಕೊಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯನ್ನು ಬಿಟ್ಟ ನಂತರ ಒಂದು ರೀತಿ ಮಾನಸಿಕ ಅಸ್ವಸ್ಥನಂತೆ ಮಾತುಗಳನ್ನ ಆಡ್ತಾ ಇರತಕ್ಕಂಥದ್ದು. ಈ ಯತ್ನಾಳ್ ಅವರ ಮಾತುಗಳಿಗೆ ಇಡೀ ರಾಜ್ಯಾದ್ಯಂತ ಬಹುದೊಡ್ಡ ಮಟ್ಟದ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಯಡಿಯೂರಪ್ಪ ಮತ್ತು ಅವರ ವಿರುದ್ಧ, ಮಗನ ವಿರುದ್ಧ ಒಂದೇ ಒಂದು ದಾಖಲೆಗಳನ್ನು ಕೂಡ ಈ ಸರಿ ಇಲ್ಲಿವರೆಗೂ ಕೊಡದೆ ಆರೋಪಗಳ ಸುರಿಮಳೆಯನ್ನು ಸುರಿಸ್ತಿರ್ತಕ್ಕಂಥ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರದ ಪ್ರಮುಖರ ಬಗ್ಗೆನೂ ಆರೋಪವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಇಡೀ ಒಂದು ಬಿಜೆಪಿ ಹೈಕಮಾಂಡ್ ನಾಯಕರ ಬಗ್ಗೆನೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿರೋದನ್ನ ನಾವು ನೋಡಿದ್ದೀವಿ. ಇಂಥ ಯತ್ನಾಳ್ ಅವರಿಗೆ ಇದೀಗ BSY ಅಭಿಮಾನಿಗಳು ತಾಕತ್ತಿದ್ರೆ ನೀವು ಚುನಾವಣೆಯನ್ನು ಎದುರಿಸಿ ಮತ್ತೊಮ್ಮೆ ಪಕ್ಷೇತರಾಗಿ ಗೆದ್ದು ಬನ್ನಿ ಎನ್ನುವ ಸವಾಲನ್ನು ಹಾಕೋದ್ರ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ BSY ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಸವಾಲನ್ನ ಸ್ವೀಕರಿಸ್ತಾರ ಅನ್ನುವ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಇನ್ನೊಂದ್ ಕಡೆ ಹೊಸ ಪಕ್ಷ ಕಟ್ತೀನಿ ಅನ್ನುವ ಹೇಳಿಕೆಗೂ ಕೂಡ ಸವಾಲನ್ನು ಹಾಕಿದ್ದು, ಇಲ್ಲಿ ತಾಕತ್ತಿದ್ರೆ ಹೊಸ ಪಕ್ಷವನ್ನು ಕಟ್ ನೋಡೋಣ ಅನ್ನುವ ಒಂದು ಅಭಿಪ್ರಾಯವನ್ನು ಕೂಡ BSY ಅಭಿಮಾನಿಗಳು ಯತ್ನಾಳ್ ಅವರಿಗೆ ಸವಾಲ್ ಮೂಲಕ ಹಾಕಿದ್ದಾರೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ BS ಯಡಿಯೂರಪ್ಪನವರ ಅಭಿಮಾನಿಗಳು ಹಾಗೂ ವಿಜೇಂದ್ರ ಅಭಿಮಾನಿಗಳು ಹಾಕಿರ್ತಕ್ಕಂಥ ಈ ಸವಾಲನ್ನು ಸ್ವೀಕರಿಸೋದ್ರ ಮೂಲಕ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸಿ ಗೆದ್ದು ಬರ್ತಾರ, ಅಥವಾ ಹೊಸ ಪಕ್ಷದ ಮಾತುಗಳಾಡ್ತಾ ಇರ್ತಕ್ಕಂಥ ಈ ಯತ್ನಾಳ್ ಅವರು ಕೇವಲ ಬ್ಲಾಕ್ ಮೇಲ್ ತಂತ್ರ ಕೇಳಿದಾರ, ಅಥವಾ ನಿಜಕ್ಕೂ ಕೂಡ ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ಯಶಸ್ವಿ ಆಗ್ತಾರ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.